ಹೇಗೆ ಹೋಲಿಸ್ಬೇಕು ಅವನ್ನ ಅಂದರೆ ಅವನ ಗುಣ ರೂಪ ಕ್ರಿಯೆಗಳನ್ನು ನಾವು ಅತಿ ಸುಲಭವಾದ ದಾರಿಯಲ್ಲಿ ನಾವು ಮಾಡ್ಕೋಬೋದು. ಸುಳಾದಿಗಳಲ್ಲಿ ಇದರಲ್ಲೆಲ್ಲ ಜ್ಞಾನಿಗಳು ಎಲ್ಲ ಇದರ ದಾಸರ ಪದಗಳಲ್ಲೆಲ್ಲ ಹೇಳಿದ್ದಾರೆ. ಎಲ್ಲ ಯಾವ್ದು ತಗೊಂಡ್ರು ಅವನ ಗುಣ ರೂಪ ಕ್ರಿಯೆಗಳೇ ಈ ಹರಿಕಥಾಮೃತಸಾರ ಪೂರ್ತಿ ತುಂಬಿದೆ. ಅದು ಹೇಳಬೇಕು ಅಂದರೆ ಎಲ್ಲದನ್ನು ಹೇಳ್ಬೋದು. ಇದು ಒಂದರಲ್ಲಿ ಹೇಳೋದು ಕಷ್ಟವಾಗಿ ಇದು ಅಂದರೆ ಕೊಟ್ಟಿದ್ದಾರೆ. ಅವನ ಗುಣನೇ ರೂಪ. ನಾಮಸ್ಮರಣೆ, ನಾಮ ಹೇಳೋದಂದ್ರೆ ಬರೀ ಅವನ ನಾಮ ಉಚ್ಚಾಟನೆ ಮಾಡೋದಿಲ್ಲ, ರಾಮ ಗೋವಿಂದ ಹಾಗೆ ಅಂತಿಲ್ಲ. ಅದರಲ್ಲಿ ಆ ರಾಮ ಅಂದರೆ ಅವನ ಗುಣ ಏನು, ಅವನ ಕ್ರಿಯೆ ಏನು, ಕೃಷ್ಣ ಅಂದರೆ ಅವನ ಗುಣ ಕ್ರಿಯೆಗಳು, ಅದನ್ನೆಲ್ಲ ರೂಪ ಗುಣ ಕ್ರಿಯೆ ಮೂರನ್ನು ನಾವು ಇದು ಮಾಡೋದೇ ಇದಿದೆ. ಆಮೇಲೆ ದಾಸರ ಪದಗಳನ್ನು ಅರ್ಥಪೂರ್ವಕವಾಗಿ ನಾವು ಚಿಂತನೆ ಮಾಡಿದ್ರೇ ಸಾಕು, ಬೇಕಾದಷ್ಟು ನಮ್ಮ ಗುಣಗಳು ನಮಗೆ ಸಿಗುತ್ತೆ. ಒಂದು ಗುಣದಲ್ಲಿ ಅನಂತ ಗುಣಗಳು ಅಡಗಿದೆ, ಒಂದು ರೂಪದಲ್ಲಿ ಅನಂತ ರೂಪ ಇದೆ. ಒಂದೇ ಗುಣ ತಗೊಂಡ್ರು ಅನಂತ ಗುಣ. ಕರುಣೆ ಅಂತಂದ್ರೆ ಅವನು ಫ್ರೆಂಡ್ಲಿಯಾಗಿ ಮಾಡ್ಬೋದು, ತಂದೆ ಥರ ತಾಯಿ ಥರ ಇದು ಮಾಡ್ತಾನೆ, ಆ ಥರ ಗೆಳೆಯರ ಥರ ಇದು ಮಾಡ್ತಾನೆ, ಅದೊಂದಿದೆ. ಆಮೇಲೆ ದಾಸರು ಹೇಳಿದ್ದಾರೆ, ಪುರಂದರದಾಸರು, ಒಂದೇ ನಾಮವು ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವು ಸಾಲದೆ, ಒಂದೇ ನಾಮವು ಭವಬಂಧವ ಬಿಡಿಸುವುದು ಹಾಗೆ ಅಂತ ಹೇಳಿದ್ದಾರೆ. ಆ ಭವಬಂಧವನ್ನು ಹರಿ ಎಂಬ ನಾಮವೇ ಬಂಧವನ್ನು ಬಿಡಿಸೋದು. ಅದಕ್ಕೆ ಇದು ಬಂಧನ ಬಿಡಿಸೋ ನಾಮ ಅಂದರೆ ಭವ ಸಮುದ್ರವನ್ನು ದಾಟಿಸಿ ದುಃಖವನ್ನು ದೂರ ಓಡಿಸುವ ಅದು ಹರಿ ಎಂಬ ಹೆಸರೇ, ಶಕ್ತಿ ಅದರಲ್ಲಿದೆ. ಸಂಸಾರದಲ್ಲಿ ಬದ್ಧರಾಗಿರುವ ಜೀವರು ಬಂದು ಅವನನ್ನು ಚಿಂತನೆ ಮಾಡುವ ಶಕ್ತಿಯೇ ಇರೋದಿಲ್ಲ ಅವನಿಗೆ. ನಮಗೆ ಎಷ್ಟೋ ತಾಪತ್ರಯಗಳು ಇದು ಇರುತ್ತೆ, ಅವನು ಚಿಂತನೆ ಮಾಡೋಕ್ಕೆ ಆಗೋದಿಲ್ಲ. ಅವನಿಗೆ ಉಪಕಾರ ಮಾಡೋ ಥರನೇ ಇವರು ದಾಸರು ಬಂದು ನಮಗೋಸ್ಕರ ಇದನ್ನ ಇದು ಮಾಡಿ ತಿಳಿಸಿದ್ದಾರೆ. ಅದರಲ್ಲಿ ವಾಸುದೇವನ ಗುಣ ಸಮುದ್ರ 5ನೇ ಪದ್ಯದಲ್ಲಿ ವಾಸುದೇವನ ಗುಣ ಸಮುದ್ರದೊಳು ಈಸಬಲ್ಲವ, ಭವ ಸಮುದ್ರವನ್ನು ಆಯಾಸವಿಲ್ಲದೆ ದಾಟುವನು. ವಾಸುದೇವ ಹಾಗೆ ಅಂದ್ರೆ ಅವನು ಮೋಕ್ಷಪ್ರದ. ವಂ ಎಂಬ ಬೀಜ ಅಕ್ಷರ ಅಮೃತವನ್ನೇ ಅದು ಹೊಂದಿದೆ. ಆ ವಾಸುದೇವ ಬಂದು ಆಯಾಸವಿಲ್ಲದೆ, ಅದೊಂದು ನಾವೇ ತರ ನಾವನ್ನ ಹಿಡ್ಕೊಂಡು ಅದರಲ್ಲಿ ಹೋಗ್ತಾ ಇದ್ರೆ ಭವಸಮುದ್ರನ ಆಯಾಸವಿಲ್ಲ. ಯಾಕೆಂದು ದುಡ್ಡು ಕಾಸು ಕೊಡ್ಬೇಕಾಗಿಲ್ಲ, ಏನೂ ಇಲ್ಲ. ಒಬ್ಬರೇ ಕೂತ್ಕೊಂಡು ಯಾವಾಗ ಬೇಕಾದ್ರೂ ಚಿಂತನೆ ಮಾಡ್ಬೋದು. ಇಂಥ ಸಮಯ ಟೈಮು ಯಾವಾಗ ಬೇಕಾದ್ರೂ ಮಾಡ್ಬೋದು. ಇದೇ ಈ ಮಡಿನೇ ಆಗ್ಬೇಕು, ಸ್ನಾನನೇ ಆಗ್ಬೇಕು ಅಂತಿಲ್ಲ. ಯಾವ ಟೈಮಲ್ಲಿ ಕೂತ್ಕೊಂಡು ನಾಮಸ್ಮರಣೆ ಹೇಳಿದ್ರೆ ಆವಾಗಲೇ ನಾವು ಮಡಿ. ಆ ಥರ ಇದು ಇದೆ. ಅಷ್ಟು ಸುಲಭವಾದ ದಾರಿ ಇದೆ. ಅದು ಭದ್ರವಾದ ನಾವೇ ಅದು ಏನು ಆಕ್ಸಿಡೆಂಟಲ್ಲಿ ಹೋಗಲ್ಲ. ಇದರಲ್ಲಿ ಅಲೆಗಳು ಬಂದು ತೆರೆಗಳು ಅದನ್ನ ಇದು ಮಾಡಲ್ಲ. ಆ ತೆರೆಗಳಿದ್ರೆ ನಮಗೆ ಮೇಲ್ಮೇಲೆ ಆ ಗುಣಾಂಬ ತೆರೆ ನಮಗೆ ಬಂದ್ರೆ ನಮ್ಗೆ ಇನ್ನೂ ಒಳ್ಳೆ ಇದು ಸಿಗತ್ತೆ. ಅದನ್ನ ಇಟ್ಟುಕೊಂಡು ಘೋರ ಸಂಸಾರವಂತ ಇದನ್ನ ಭವ ಸಮುದ್ರವನ್ನು ಒಂಚೂರು ಆಯಾಸವಿಲ್ಲದೆ ದಾಟಬಹುದು ಅಂತ ಹೇಳ್ತಾರೆ. ಗುಣ ಸಮುದ್ರದಲ್ಲಿ ಈಜೋದು ತುಂಬಾ ಸಾಮಾನ್ಯವಾಗಿಲ್ಲ. ಅದಕ್ಕೆ ಅವರ ದಾಸರೇ ಅದನ್ನ ಹೇಳಿದ್ದಾರೆ, ಅನುಭವಕ್ಕೆ ತಂದುಕೋ. ಇದು ಅನುಭವಕ್ಕೆ ನಾವು ಯಾವಾಗಲೂ ಒಂದೊಂದು ಇದನ್ನು ಏನ್ ಮಾಡಿದ್ರು ಅವನಿಂದಾನೆ, ನಿನ್ನಿಂದಲೇ ನೀನೇ, ನಾನ್ ಮಾಡಿದ್ದಲ್ಲ ಅದೆಲ್ಲ ಹೇಳಿದ್ರ ಹರಿಕರ್ತ ಹರಿಕರ್ತ ಹಾಗೆ ಅಂತ ಅದನ್ನ ಮಾಡಬೇಕು. ಅದನ್ನೇ ತಿಳಿಸುತ್ತೆ ಇದು. ಅಂದ್ರೆ ವಾಸುದೇವ ಅಂತ ನಾಮ ಏನ್ ಮಾಡುತ್ತೆ, ಒಳ ಹೊರಗೆ ತುಂಬಿದೆ. ಒಂದು ವಸ್ತು ಒಂದು ಇದೆ ಅಂತಂದ್ರೆ ಅದರಲ್ಲಿ ವಾಸುದೇವ ಒಳಗೆ ಹೊರಗೆ ಇದ್ದು, ಆ ವಸ್ತು ಇದೆ ಅಂತಂದ್ರೆ ವಾಸುದೇವನ ಅನುಗ್ರಹದಿಂದಲೇ ಅದು ಇದೆ ಅಂತ ಇದ್ರೆ ಮಾತ್ರ ಅದು ಸಾಧ್ಯ. ಈ ವಾಸುದೇವನೇ ಅನಿರುದ್ಧ ಇನ್ನೊಂದು ರೂಪದಲ್ಲಿ ಅನಿರುದ್ಧ ಅಭಿನ್ನ ವಾಸುದೇವ ರೂಪನಾಗಿದ್ದು ವಿದ್ಯೆಯನ್ನು ಕೊಡ್ತಾನೆ. ಆಮೇಲೆ ವಿದ್ಯೆ ಇದ್ದರೆ ಮಾತ್ರ ಸಾಲದು, ಅದಕ್ಕೆ ಬುದ್ಧಿ ಬೇಕು. ಆ ಬುದ್ಧಿಗೆ ಪ್ರಚೋದನೆ ಮಾಡೋದಕ್ಕೆ ಪ್ರದ್ಯುಮ್ನ ರೂಪ ಅನುಗ್ರಹ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಅನುಗ್ರಹ ಇರಬೇಕು. ಅದು ಚೆನ್ನಾಗಿ ಪ್ರಚೋದನೆಯಾಗಿ ವಿದ್ಯೆಯನ್ನು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡೋದು ಮೋಕ್ಷಕ್ಕೆ ಒಂದು ಮೆಟ್ಲದು. ಅದನ್ನ ಪ್ರಸಿದ್ಧಿಯಾಗಿ ಮಾಡಬೇಕು ಅಂದ್ರೆ, ಪ್ರಸಿದ್ಧಿ ಅಂದ್ರೆ ಪ್ರಕೃಷ್ಟವಾದ ಸಿದ್ಧಿ ಮೋಕ್ಷ. ಅದಕ್ಕೆ ವಾಸುದೇವ ಬಂದು ನಮಗೆ ಉಪಕಾರ ಮಾಡ್ತಾನೆ. ಆ ಸಿದ್ಧಿ ವಾಸುದೇವ ಅಭಿನ್ನ ಸಂಕರ್ಷಣ ರೂಪಿ ಪರಮಾತ್ಮ ಸಿದ್ಧಿ ಕೊಡ್ತಾನೆ. ಆಮೇಲೆ ಸುಮ್ಮನೆ ಸಿದ್ಧಿ ಆದ್ರೆ ಪ್ರಸಿದ್ಧಿ ಆಗ್ಬೇಕಾದ್ರೆ ವಾಸುದೇವ ಮೂರ್ತಿ ಆಗ್ಬೇಕು. ಅದಕ್ಕೆ ಅವನ ಗುಣರೂಪ ಕ್ರಿಯೆಗಳನ್ನು ಸದಾ ಚಿಂತನೆ ಮಾಡಬೇಕು ಅಂತ ದಾಸರು ತಿಳಿಸಿದ್ದಾರೆ. ಇದನ್ನ ಬಿಟ್ಟು ನಾವು ಅಂದ್ರೆ ದೃಢ ಚಿಂತನೆ ಇರಬೇಕು, ಅವನೇ ಎಲ್ಲ ಮಾಡ್ತಾನೆ ಅಂತ ಹೇಳೋದು. ಅದನ್ನ ಬಿಟ್ಟು ಲೋಕವಾರ್ತೆಗಳಲ್ಲಿ ಯಾವಾಗ ನೋಡಿದ್ರು ಇವರು ಅವರು ಹಾಗೆ ಅಂತ ನಾವು ಇದು ಮಾಡ್ಕೊಂಡು ಇವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಆ ಥರ ಎಲ್ಲ ವಿಷಯಗಳಲ್ಲಿ ಆಸೆಗಳಲ್ಲಿ ನಮ್ಮನ್ನು ಇಟ್ಕೊಂಡಿದ್ರೆ, ನನ್ನಿಂದಲೇ ಎಲ್ಲ ಹಾಗೆ ಅಂತ ಚಿಂತನೆಯಲ್ಲಿ ಕಾಲಹರಣ ಮಾಡಿದ್ರೆ ಭಕ್ತಿ ಚಿಂತನೆ ಬರದೆ ಬಹು ಕ್ಲೇಶದಲ್ಲಿ ಅವನು ಅನುಭವಿಸಿ ಭಕ್ತಿ ಅಂತಾನೆ ಅವನಿಗೆ ಬರೋದಿಲ್ಲ. ಭಕ್ತಿ ಸುಮಾರ್ಗ ಕಾರಣದಲ್ಲಿ
ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಪುರಂದರದಾಸರು ಕೂಡ ಹೇಳಿದ್ದಾರೆ, ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನೂ ದಯ ಬಾರದೆ. ಅವರಿಗಿಲ್ಲ, ನಮಗೋಸ್ಕರ ಹೇಳಿರೋದು. ದಯಮಾಡು ದಯಮಾಡು ಅಂತ ಹೇಳಿ ಪ್ರಾರ್ಥನೆ, ಭಗವಂತನ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಅದರಿಂದ ನಮಗೆ ಬೇಕಾದಷ್ಟು ಪ್ರಯೋಜನ ಇದೆ. ಭಗವಂತನಿಗೆ ಒಂಚೂರು ಅದರಿಂದ ಪ್ರಯೋಜನ ಇಲ್ಲ. ಅವನ ಗುಣರೂಪ ಕ್ರಿಯೆಗಳನ್ನು ಹೊಗಳಬೇಕು ಅಂತ ಏನೂ ಇಲ್ಲ. ಅವನ ಹೊಗಳಕ್ಕೆ ಎಷ್ಟೋ ಮಹಾಲಕ್ಷ್ಮಿಯಿಂದ ಎಷ್ಟೋ ದೇವತೆಗಳು 30 ಕೋಟಿ ದೇವತೆಗಳು ಇರ್ತಾರೆ. ನಾವು ಹೊಗಳಿತಾ ನಮಗೆಲ್ಲ ಆಗ್ಬೇಕು ಅಂತಿಲ್ಲ. ಅವನ್ನ ನಾವು ಹೊಗಳಿದ್ರೆ ನಮಗೆ ಪ್ರಯೋಜನ. ಅದನ್ನ ಇದು ಮಾಡಕ್ಕೆ ಇದನ್ನ ಮಾಡಿದ್ದಾರೆ. ಈ ಮಾತುಗಳನ್ನ ಪತಿಯಂತರ್ಗತ ಶ್ರೀ ಸತೀರ್ಥ ಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡ್ತೀನಿ. ಇದನ್ನ ಎಲ್ಲ ಚೆನ್ನಾಗಿ ನಮಗೆ ಬುದ್ಧಿಗೆ ಬರೋ ತರ ತಿಳಿಸಿಕೊಟ್ಟ ಪರಿಮಳ ಅವರಿಗೆ ನನ್ನ ನಮಸ್ಕಾರಗಳು ಕೂಡ ಕೇಳಿದ ಕೃತಜ್ಞತೆಗಳು. ನಿಮ್ಮಿಂದಾನೇ ಎಲ್ಲ ಇಷ್ಟು ಅನುಸಂಧಾನ ಏನೋ ಒಂಚೂರು ಬಂದಿದೆ ಅಂದ್ರೆ ಖಂಡಿತ ಅದು ನಿಮ್ಮಿಂದ, ಅದು ಬೇರೆ ಇದೇ ಇಲ್ಲ, ನಿಮ್ಮ ಅಂತರ್ಯಾಮಿ ಪರಮಾತ್ಮನಿಂದ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ.